ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನಿನ್ನೆ ನಂಬರ್ ಹೇಳಿದ್ವಿ, ಕೆತ್ತಿತ್ತು 138, ಹೇಳಿದ್ದು 140. ಅಲ್ಲೇ ಅನುಮಾನ ಮೊಳಕೆಯೊಡೆದಿತ್ತು. ಆದರೆ ಇವತ್ತು ಸಂಪರ್ಕ ಕ್ರಾಂತಿ ಹೀಗಿದೆ. 8 ರಿಂದ 10 ಶಾಸಕರು ಕಾಂಗ್ರೆಸ್ನ ಸ್ವಿಚ್ ಮಾಡಿದ್ರಂತೆ. ಬಿಜೆಪಿಯೊಳಗಿನ ಕಾಂಗ್ರೆಸ್ ನಂಟನ್ನ STS ಸಿಡಿಸಿದ ಬಾಂಬ್. ಈ ಮಾತಿಗೆ ಪ್ರದೀಪ್ ಈಶ್ವರ್ ಓಂ ನಮಃ ಶಿವಾಯ ಎಂದಿದ್ದಾರೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಜಂಗಿ ಕುಸ್ತಿ ಆರಂಭ ಆಗಿದೆ. ಮೊದಲ ದಿನ ವಕ್ಫ್ ಫೈಟ್ಗೆ ಚಾಲನೆ ಸಿಕ್ಕಿದೆ. ಪಂಚಮಸಾಲಿ ಹೋರಾಟದ ಕಿಚ್ಚು ಕೂಡ ದಗದಗಿಸಿದೆ. ಆದರೆ ಬಿಜೆಪಿಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ದಾರಿ, ಮಾತಿಲ್ಲ, ಕತೆ ಇಲ್ಲ. ಇನ್ನು ಗೆದ್ದ 3 ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಕೊಲೆ ಆರೋಪಿ ದರ್ಶನ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ರೆಗ್ಯುಲರ್ ಬೇಲ್ ಆದೇಶದವರೆಗೂ ದರ್ಶನ್ಗೆ ಮಧ್ಯಂತರ ಬೇಲ್ ವಿಸ್ತರಣೆಯಾಗಿದೆ. ಡಿಸೆಂಬರ್ 11ಕ್ಕೆ ದಾಸನ ಬೆನ್ನು ಮೂಳೆಗೆ ಸರ್ಜರಿ ಆಗೋದಕ್ಕಿದೆ. ಪವಿತ್ರ ಗೌಡ ಸೇರಿ ಇತರರು ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು. ಅದನ್ನ ಕಾಯ್ದಿರಿಸಲಾಗಿದೆ. ಡೇಟ್ ಫಿಕ್ಸ್ ಆಗಿಲ್ಲ. ಸೈಲೆಂಟ್ ಆಗಿ ಇಸ್ರೇಲ್ ಆಟ ಮುಗಿಸಿದೆ. ಲೆಬನಾನ್ ನೆತ್ತಿಯ ಮೇಲೆ ಸಿರಿಯಾ ತನಗೆ ಕಂಟಕ ಅನ್ನೋದನ್ನ ಅರಿತು ಖೇಲ್ ಖತಮ್ ಮಾಡಿದೆ. ಇರಾನ್ ಬೆಂಬಲಿತ ಅಧ್ಯಕ್ಷ ಅಸಾದ್ ದೇಶ ಭ್ರಷ್ಟನಾಗಿ ರಷ್ಯಾದ ಗೂಡು ಸೇರಿದ್ರೆ, ಇತ್ತ ಸಿರಿಯಾದ ಸಂಪತ್ತಿನ ಸಿರಿ ಲೂಟಿಯಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.